ಅಟ್ಯಾಗ 6 ಎಮ್ಮೆ ಕೊಟ್ಟಿಯಾಗ 3 ಎಮ್ಮೆ ಕೊಟ್ಟಾರ ಕೊಡೋರ ನನಗೊಂದು ಹಳೆದ ಉಪ್ಪ ಹುಟ್ಟಿಲ್ಲೇನೋ ನನ್ನ ಮನೆಯಾಗ. ಮೊದಲು ಪತ್ರಿಕೋದ್ಯಮ ಉದ್ಯಮ ಆಗಿರಲಿಲ್ಲ. ಎಲ್ಲಿವರೆಗೂ ಉದ್ಯಮ ಆಗಲಿಲ್ಲ ಅದು ಎಷ್ಟು ಚೆನ್ನಾಗಿತ್ತು, ಸರ್ವಿಸ್ ಇತ್ತು. ಅದು ಉದ್ಯಮ ಆಯಿತು. ಅದು ಸಾಹಿತ್ಯದ ಆಸಕ್ತಿ, ಬರವಣಿಗೆ ಇವೆರಡರ ಬಗ್ಗೆ ಶುರುವಾದ ದಿನ ಹೆಂಗಿದ್ವು? ನಮ್ಮ ಮನೇಲಿ ಯಾರೂ ಲಿಟ್ರೇಟ್ಸ್ ಇಲ್ಲ. ನಮ್ಮ ತಂದೆ ತಾಯಿ ಇಬ್ಬರು ಇಲ್ಲಿಟ್ರೇಟ್. ನಾನು ಎದುರಾಳಿ ಹೆಣ್ಣಾದರೂ ನಾನು ವೈರಿಯಾಗಿ ನೋಡ್ತಿರ್ತೀನಿ. ನಿಮ್ಮ ದ್ವಿತ್ವ ನಾವೆಲ್ಲಿಗೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡೋಣ. ನಿಮಗೆ ದ್ವಿತ್ವದಲ್ಲಿ ನನ್ನ ಊರು ಮಲೆಮಹದೇಶ್ವರದಲ್ಲಿ ಈ ಭೂಮಿಯ ಮೊದಲ ಜನ ಹೆಣ್ಣು ಅಂತ ಬರುತ್ತೆ, ಬೇರೆ ಎಲ್ಲದರಲ್ಲೂ ಗಂಡು ಅಂತ ಬರುತ್ತೆ. ಈ ಗಣತಿ ಅನ್ನೋ ಕಾನ್ಸೆಪ್ಟ್ ಕೂಡ ಪುರುಷಾಲೋಚನಾ ಕ್ರಮದ ರೆಪ್ರೆಸೆಂಟೇಷನ್ ಯಾವ್ದು? ಹೆಣ್ಣು ಮಕ್ಕಳು ಹಾಡಿದ್ದನ್ನು ಸೆನ್ಸಾರ್ ಮಾಡೋದಿದೆಯಲ್ಲ, ಆ ಸೆನ್ಸಾರಿಂಗ್ ನಡೆದಿದೆ. ಅವರು ಹಾಡಿದ ಎಲ್ಲ ತ್ರಿಪದಿಗಳನ್ನು ಗರ್ತಿ ಹಾಡಲು ಬಂದಿಲ್ಲ. ಮಹಿಳೆಯರೇ ಯಾಜಮಾನ್ಯ ಹೊಂದಿರುವ ಒಂದು ಕಾಲ ಇತ್ತ ಅಂತ. ತುಳುನಾಡು ಮತ್ತು ಕೇರಳ, ನಾಯರ್ಸಲ್ಲಿ ಮತ್ತು ಬಂಟ್ಸಲ್ಲಿ ತಾಯಿಯಿಂದ ಕುಟುಂಬವನ್ನು ಗುರುತಿಸ್ಕೊಳ್ಳೋ ಕ್ರಮ ಇದೆ. ಆದರೆ ಆಳುವ, ಉಸ್ತುವಾರಿ ವಹಿಸುವ, ಭೂಮಿಯನ್ನು ನೋಡುವ, ಹಣವನ್ನು ನಿರ್ವಹಿಸುವ ಎಲ್ಲ ಕೆಲಸಗಳು ಗಂಡು ಮಕ್ಕಳ ಥರನೇ ಇತ್ತು. ನಮ್ಮ ಶಿಕ್ಷಣ ಹೆಚ್ಚೆಚ್ಚು ಬ್ರಾಹ್ಮಣಿಕಲ್ಲಾಗಿದೆ. ಪುರುಷ ದೇಹ ಅಂತ ಒಂದಿದೆ, ಸ್ತ್ರೀ ದೇಹ ಅಂತ ಒಂದಿದೆ. ಅವು ಎರಡರ ಅನುಭವಗಳ ಲೋಕ ಬೇರೆ ಬೇರೆ ಇದಾವಲ್ವ. ನಾವೇ ಮನೆಯಲ್ಲಿ ಅವ್ರನ್ನ ಬೆಳೆಸೋ ವಿಧಾನದಲ್ಲೇ ಭಿನ್ನ ಮಾಡಿ ಇವತ್ತು ನೀನು ಸಮಾನವಾಗಿರು ಅಂದರೆ ಹೇಗಿರೋಕ್ಕೆ ಸಾಧ್ಯ? 10 ಗಂಡೆಳೆದಾರು ದಟ್ಟಿ ಉಡುವ ದ್ರೌಪದಿಯ ಕೊಟ್ಟು ಬಂಜಂಬ ಶಬ್ದ ಅವ ಹಳಿದಾನಂತ. ಅಂದರೆ 2 ಮಕ್ಕಳು ಬೇಕು ಈ ಭೂಮಿಗೆ ಅನ್ನುವಂಥ ಒಂದು ನೋಟ ಜನಪದದಲ್ಲಿ ಇದೆ.